ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಅನ್ನೋ ಒಂದು ಮಾತಿದೆ. ಅಂದರೆ ವಜ್ರದಷ್ಟು ಕಠೋರವಾಗಿಯೂ ಹೂವಿನಷ್ಟು ಮೃದುವಾಗಿಯೂ ಇರೋದು. ಭಾರತ ಇಷ್ಟು ದಿನ ತನ್ನ ಅಕ್ಕಪಕ್ಕದ ದೇಶಗಳಿಗೆ ಸಹಾಯ ಮಾಡ್ತಾ, ಅವರ ಅಗತ್ಯಗಳಿಗೆ ಸ್ಪಂದಿಸ್ತಾ, ಅವರ ಸಣ್ಣ ಪುಟ್ಟ ತಪ್ಪುಗಳನ್ನು ಕ್ಷಮಿಸಿ ನಕ್ಕು ಮುಂದಕ್ಕೆ ಹೋಗ್ತಾ ಇತ್ತು. ಈ ಮೃದು ಸ್ವಭಾವವನ್ನು ಸಾಕಷ್ಟು ದೇಶಗಳು ಬಲಹೀನತೆ ಅಂತ ಭಾವಿಸಿದ್ವು. ಈಗ ಕಠೋರವಾದರೆ ಏನಾಗುತ್ತೆ ಅನ್ನೋದನ್ನು ಕೂಡ ಭಾರತ ತೋರಿಸ್ತಾ ಇದೆ. ಮೊನ್ನೆ ಪಾಕಿಸ್ತಾನದ ಮೇಲೆ ಭಾರತದ ಬ್ರಹ್ಮೋಸ್ ಕ್ಷಿಪಣಿಗಳು ನುಗ್ಗಿದ ರಭಸಕ್ಕೆ ಯಾರ್ಯಾರಿಗೆ ಏನೆಲ್ಲ ಆಗಿದೆಯೋ ಗೊತ್ತಿಲ್ಲ. ಅದರಲ್ಲೂ ಬಾಂಗ್ಲಾದೇಶದ ವೃದ್ಧ ಮಂಡೂಕದ ಪರಿಸ್ಥಿತಿ ಏನಾಗಿದೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ. ಇದರ ನಡುವೆನೇ ಭಾರತ ಬಾಂಗ್ಲಾ ಹಾಗೂ ಚೈನಾಗಳಿಗೆ ಕೂಡ ಒಟ್ಟೊಟ್ಟಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ನಾವು ಪಶ್ಚಿಮದ ಗಡಿಯಲ್ಲಿ ಪಾಕಿಸ್ತಾನದ ಜೊತೆ ಎಂಗೇಜ್ ಆಗಿದ್ದೀವಿ ಅಂದರೆ ಅದರ ಅರ್ಥ ನಮ್ಮ ಇಡೀ ಸೇನೆ ಅಲ್ಲೇ ಇದೆ ಅಂತಲ್ಲ. ಪೂರ್ವ ಮತ್ತು ಉತ್ತರ ಗಡಿಗಳ ಮೇಲೆ ಕೂಡ ನಮ್ಮ ಕಣ್ಣಿದ್ದೇ ಇದೆ, ಅಲ್ಲೂ ನಾವು ಆ್ಯಕ್ಟಿವ್ ಆಗಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಸಿದೆ. ಅದಕ್ಕಾಗಿ ಬಾಂಗ್ಲಾದ ಗಡಿಯಲ್ಲಿ ಭಾರತದ ತ್ರಿಶಕ್ತಿ ಕೋರ್ ತೀಸ್ತಾ ಪ್ರಹಾರ್ ಅನ್ನೋ ಸೇನಾ ಎಕ್ಸಸೈಸ್ ಒಂದನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಗೆಳೆಯರೆ, ಇದರ ಹೆಸರು ನೋಡಿ, ತೀಸ್ತಾ ಪ್ರಹಾರ್. ಹಾಗಾದರೆ ಏನಿದು ತೀಸ್ತಾ ಪ್ರಹಾರ್? ಬನ್ನಿ ನೋಡೋಣ. ಸ್ನೇಹಿತರೆ, ಕಳೆದ ಕೆಲ ತಿಂಗಳುಗಳಿಂದ ನೀವು ಗಮನಿಸ್ತಾ ಇರಬೇಕು, ಬಾಂಗ್ಲಾದೇಶ ವಿಪರೀತ ಬಾಲ ಬಿಚ್ತಾ ಇದೆ. ಅದರ ಆಕಸ್ಮಿಕ ಆಡಳಿತಗಾರ ಮೊಹಮ್ಮದ್ ಯೂನಸ್ಗೆ ರಾಜಕಾರಣ ಗೊತ್ತಿಲ್ಲ, ಡಿಪ್ಲೊಮಸಿಯ ಗಂಧಗಾಳಿ ಇಲ್ಲ, ಕಡೆಗೆ ಮಿನಿಮಮ್ ಸಂಸ್ಕಾರನೂ ಇಲ್ಲ, ಕಾಮನ್ ಸೆನ್ಸೂ ಇಲ್ಲ. ಅಮೆರಿಕ ಈ ಮನುಷ್ಯನಿಗೆ ನೊಬೆಲ್ ಕೊಟ್ಟ ಮೇಲೆ ಆ ಪ್ರಶಸ್ತಿಗಿರೋ ಗೌರವ ಕೂಡ ಉಳ್ಕೊಂಡಿಲ್ಲ. ಯೂನಸ್ ಬಾಂಗ್ಲಾಗ ಬಂದ ನಂತರ ಒಂದೇ ಸಮಕ್ಕೆ ಭಾರತ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಹೋಗ್ತಾ ಇದ್ದಾನೆ. ಹಸೀನಾ ವಿರುದ್ಧ ಆತನಿಗಿರೋ ದ್ವೇಷ ಭಾರತದ ವಿರುದ್ಧದ ದ್ವೇಷವಾಗಿ ಬದಲಾಗಿದೆ. ಅಲ್ಲಿನ ಜೈಲುಗಳಲ್ಲಿದ್ದ ಇಸ್ಲಾಮಿಕ್ ಉಗ್ರರನ್ನು ಬಾಂಗ್ಲಾ ಬಿಡುಗಡೆ ಮಾಡಿದೆ. ಅದರ ಬೆನ್ನಲ್ಲೇ ಅವರು ಭಾರತದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಯೂನಸ್ ಸರ್ಕಾರ ಇಷ್ಟು ದಿನ ಕೇಳಿ ಮಜಾ ತಗೊಳ್ತಾ ಇತ್ತು. ಒಂದು ಕಡೆ ಭಾರತದಿಂದ ಅವರು ಅಕ್ಕಿ ಬಿಡ್ತಾರೆ, ಮತ್ತೊಂದು ಕಡೆ ಚೈನಾದಲ್ಲಿ ನಿಂತು 7 ಸಿಸ್ಟರ್ಸ್ ಸ್ಟೇಟ್ಸ್ ಅನ್ನ ಬೇರೆ ಮಾಡಿಬಿಡೋಣ ಬನ್ನಿ ಅಂತ ಚೈನಾಗೆ ಕರೆ ಕೊಡ್ತಾರೆ. ಇದೆಲ್ಲವನ್ನ ನೋಡ್ತಾ ಇದ್ದ ಭಾರತ ಆರಂಭದ ಹಂತದಲ್ಲಿ ಬಾಂಗ್ಲಾ ಜೊತೆ ಇದ್ದ ಕೆಲ ಒಪ್ಪಂದಗಳನ್ನು ರದ್ದು ಮಾಡಿಕೊಂಡು ಒಂದಷ್ಟು ಎಚ್ಚರಿಕೆಗಳನ್ನು ಕೊಡೋ ಪ್ರಯತ್ನ ಮಾಡ್ತು. ಆದರೆ ಬಾಂಗ್ಲಾ ಪಾಠ ಕಲೀಲಿಲ್ಲ. ಅವರು ಪಾಕಿಸ್ತಾನದ ಜೊತೆ ಸೇರಿ ಡ್ಯೂಯೆಟ್ ಹಾಡೋ ಮೂಡಲ್ಲಿದ್ದರು. ಅಷ್ಟರಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಹಿಂಗಾಗಿ ಹೋಯಿತು. ಗೆಳೆಯರೆ, ಪಾಕಿಸ್ತಾನಕ್ಕೆ ಭಾರತ ಸುನ್ನತಿ ಮಾಡಿಸಿದ ನಂತರವೇ ಈ ಬಾಂಗ್ಲಾದೇಶ ಹುಟ್ಟಿದ್ದು. ಹೀಗಾಗಿ ಈಗ ಪಾಕಿಸ್ತಾನದ ಪರಿಸ್ಥಿತಿ ಮೂರಾಬಟ್ಟೆ ಆಗಿದೆ. ಚೈನಾದ ಆಯುಧಗಳಿದ್ದು, ಟರ್ಕಿಯ ಬೆಂಬಲ ಇದ್ದು, ಅಮೆರಿಕ ಹಿಂದೆ ನಿಂತಿದ್ರೂ ಕೂಡ ಪಾಕಿಸ್ತಾನದ ಒಳಕ್ಕೆ ಹೋಗಿ ಭಾರತ ಎದೆ ಮೇಲೊದ್ದು ಬಂದಿದೆ. ಇದನ್ನು ನೋಡಿದ ಮೇಲೆ ಬಾಂಗ್ಲಾದ ಪರಿಸ್ಥಿತಿ ಹೇಗಾಗಿರ್ಬೇಡ. ಬಾಂಗ್ಲಾದ ಮೇಲೆ ಭಾರತ ಗುರಿ ಇಟ್ಟು ಕೂಡ ಮಿಸೈಲ್ ಹಾಕಬೇಕಾದ ಅಗತ್ಯ ಇಲ್ಲ. ನಮ್ಮ 2 ಮಿಸೈಲ್ಗಳು ಮಿಸ್ಫೈರ್ ಆಗಿ ಬಾಂಗ್ಲಾದ ಮೇಲೆ ಬಿದ್ದರೂ ಚಿತ್ತಗಾಂಗು, ರಂಗಪುರ್ ಡಿವಿಷನ್ಗಳು ಬಾಂಗ್ಲಾದೇಶದಿಂದ ಬೇರೆ ಆಗಿಬಿಡುತ್ತವೆ. ಆದರೆ ಅದನ್ನು ಮಾಡೋ ಮೊದಲೊಂದು ವಾರ್ನಿಂಗ್ ಶಾಟ್ ಹೊಡಿಬೇಕಲ್ಲ. ಅದಕ್ಕಾಗಿ ಭಾರತ ಬಾಂಗ್ಲಾದ ಗಡಿಯಲ್ಲಿ ಒಂದು ಮಿಲಿಟರಿ ಎಕ್ಸಸೈಸ್ ಅನ್ನು ಮಾಡಿದೆ. ಅದು ಕೂಡ ಭಾರತದ ಮೇಲೆ ಯಾವುದೇ ಭಯೋತ್ಪಾದಕ ದಾಳಿ ನಡೆದರೂ ಅದನ್ನು ಭಾರತ ಇನ್ನು ಮೇಲೆ ಆಕ್ಟ್ ಆಫ್ ವಾರ್ ಅಂತ ಭಾವಿಸುತ್ತೆ ಅನ್ನೋ ಮಾತನ್ನ ಭಾರತದ ಪ್ರಧಾನಿ ಹೇಳಿದ ಬೆನ್ನಲ್ಲೇ ಅಲ್ಲೊಂದು ಮಿಲಿಟರಿ ಎಕ್ಸಸೈಸ್ ನಡೆದಿದೆ. ಮಜಾ ಅಂದರೆ ಅದನ್ನು ಯಾವಾಗ ಶುರು ಮಾಡಿದ್ರು ಅನ್ನೋ ಬಗ್ಗೆ ಭಾರತೀಯ ಸೇನೆ ಏನನ್ನು ಹೇಳೋದಕ್ಕೆ ಹೋಗಿಲ್ಲ. ಆದರೆ ಮೇ 15ನೇ ತಾರೀಕಿಗೆ ಅದು ಮುಕ್ತಾಯಗೊಂಡಿದೆ ಅನ್ನೋ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಮತ್ತು ಒಂದು ವಿಡಿಯೋ ತುಣುಕನ್ನು ಕೂಡ ಇಂಡಿಯನ್ ಆರ್ಮಿ ರಿಲೀಸ್ ಮಾಡಿದೆ. ಅದನ್ನೊಮ್ಮೆ ನೋಡ್ಬಿಡಿ, ಆಮೇಲೆ ಇದರ ಬಗ್ಗೆ ಮಾತಾಡೋಣ. ಗೆಳೆಯರೆ, ಇದರ ಹೆಸರು ತೀಸ್ತಾ ಪ್ರಹಾರ್. ತೀಸ್ತಾ ನದಿ ಬಗ್ಗೆ ನಿಮಗೆ ಗೊತ್ತಿದೆ ಅಲ್ವಾ? ಸಿಕ್ಕಿಂನ ಉತ್ತರ ಭಾಗದಲ್ಲಿ ಕಾಂಗ್ಸೆ ಗ್ಲೇಷಿಯರ್ನ ಮೂಲಕ ಈ ತೀಸ್ತಾ ನದಿ ಹುಟ್ಟುತ್ತೆ. ಅಲ್ಲಿಂದ ದಕ್ಷಿಣ ಕರೆದು ಪಶ್ಚಿಮ ಬಂಗಾಳವನ್ನು ಪ್ರವೇಶ ಮಾಡಿ ಆನಂತರ ಇದು ಬಾಂಗ್ಲಾದೇಶಕ್ಕೆ ಹರಿಯುತ್ತೆ. ಅಲ್ಲಿ ಬ್ರಹ್ಮಪುತ್ರ ನದಿಯ ಉಪನದಿ ಅನ್ನಿಸ್ಕೊಳ್ಳುತ್ತೆ. ಈ ತೀಸ್ತಾ ನದಿಯ ಮೇಲೆ ಬಾಂಗ್ಲಾದೇಶ ಒಂದು ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದೆ. ಈ ಹಿಂದೆ ಶೇಖ್ ಹಸೀನಾ ಸರ್ಕಾರದ ಅವಧಿಯಲ್ಲಿ ಆ ಪ್ರಾಜೆಕ್ಟ್ ಅನ್ನ ಭಾರತಕ್ಕೆ ಕೊಡೋ ನಿರ್ಧಾರವನ್ನು ಬಾಂಗ್ಲಾ ಮಾಡ್ತು. ಆದರೆ ಈ ಮಂಡೂಕ ಬಂದ ಮೇಲೆ ಆ ಯೋಜನೆಯನ್ನ ಚೈನಾದ ಜೋಳಿಗೆಗೆ ಹಾಕೋ ನಿರ್ಧಾರ ಮಾಡ್ದ. ತೀಸ್ತಾ ನದಿಯ ಸಮೀಪ ಬಾಂಗ್ಲಾದ ಉದ್ದೇಶಿತ ಯೋಜನೆ ಹಾಗೂ ತೀಸ್ತಾ ಡ್ಯಾಮ್ನ ನಿರ್ವಹಣೆಯನ್ನ ಚೈನಾಗೆ ಕೊಡೋದ್ರಿಂದ ಭಾರತದ ಗಡಿಯ ಸಮೀಪ ಚೈನಾ ಬಂದು ಕೂತ್ ಹಾಗಾಗುತ್ತೆ. ಇದು ಭಾರತದ ಮಟ್ಟಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಹೀಗಾಗಿ ಭಾರತ ಈ ಬಗ್ಗೆ ಬಾಂಗ್ಲಾಗೆ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈಗ ಇದೇ ತೀಸ್ತಾ ನದಿಯ ಸಮೀಪ ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿ ಭಾರತದ ಸೇನಾಪಡೆಗಳು ಒಂದು ತಾಲೀಮನ್ನು ಕೂಡ ಮಾಡಿವೆ.
ಗೆಳೆಯರೆ, ಇದರಲ್ಲಿ ಸೇನೆಯ ನಾನಾ ವಿಭಾಗಗಳು ಭಾಗಿಯಾಗಿವೆ. ಇನ್ಫೆಂಟ್ರಿ, ಆರ್ಟಿಲರಿ, ಆರ್ಮರ್ಡ್ ಕೋರ್, ಮೆಕನೈಸ್ಡ್ ಇನ್ಫೆಂಟ್ರಿ, ಆರ್ಮಿ ಏವಿಯೇಷನ್, ಸಿಗ್ನಲ್ಸ್, ಇಂಜಿನಿಯರ್ಸ್, ಪ್ಯಾರಾ ಸ್ಪೆಷಲ್ ಫೋರ್ಸ್, ಹೀಗೆ ಸೇನೆಯ ನಾನಾ ವಿಭಾಗಗಳು ಇದರಲ್ಲಿ ಭಾಗಿಯಾಗಿವೆ. ಹೆಲಿಕಾಪ್ಟರ್, ಟೋಡ್ ಆರ್ಟಿಲರಿ ಅಂದ್ರೆ ಧನುಷ್, ಬೋಫೋರ್ಸ್ ಮುಂತಾದ ಆರ್ಟಿಲರಿ ಗನ್ನುಗಳು, T-90 ಭೀಷ್ಮ, ಪಿನಾಕಾದಂತಹ ರಾಕೆಟ್ ಆರ್ಟಿಲರಿ ಸಿಸ್ಟಮ್, ಮೈನ್ಸ್ ಪ್ರೊಟೆಕ್ಟೆಡ್ ವೆಹಿಕಲ್ಸ್, ಆರ್ಮರ್ಡ್ ವೆಹಿಕಲ್ಸ್, ಹೀಗೆ ನಾನಾ ರೀತಿಯ ವಾಹನಗಳು ಕೂಡ ಇದರಲ್ಲಿ ಭಾಗಿಯಾಗಿವೆ. ಇದು ನದಿ ತೀರದಲ್ಲಿ ಮತ್ತು ಬಯಲು ಪ್ರದೇಶದಲ್ಲಿ ಭಾರತೀಯ ಸೇನೆಯ ವಾರ್ ಪ್ರಿಪೇರ್ಡ್ನೆಸ್, ಸಂವಹನ, ಸಹಯೋಗ, ನಾನಾ ಪಡೆಗಳ ನಡುವಿನ ಕೋಆರ್ಡಿನೇಷನ್ ಮುಂತಾದವುಗಳನ್ನು ಪರೀಕ್ಷೆ ಮಾಡೋದಕ್ಕೆ ಮಾಡಲಾದ ಯುದ್ಧಾಭ್ಯಾಸ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಮೂಲಕ ಆಪರೇಷನ್ ಪ್ರಿಪೇರ್ಡ್ನೆಸ್ ಅನ್ನ ಜಾಯಿಂಟ್ ಆಪರೇಷನ್ಸ್, ಟೆಕ್ನಾಲಜಿ ಡ್ರಿವನ್ ವಾರ್ಫೇರ್, ಆಲ್ ಟೆರೈನ್ ಆಪರೇಷನ್, ಮೊಬಿಲಿಟಿ ಮುಂತಾದವುಗಳನ್ನು ಪರೀಕ್ಷೆ ಮಾಡಿಕೊಳ್ಳಲಾಗಿದೆ ಮತ್ತು ಅಭ್ಯಾಸ ಕೂಡ ಮಾಡಲಾಗಿದೆ. ಹಾಗೆ ಅದರಲ್ಲೊಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಇದು ಸಹಾಯಕವಾಗಿದೆ ಅಂತ ತ್ರಿಶಕ್ತಿ ಕೋರ್ ತಿಳಿಸಿದೆ. ಗೆಳೆಯರ, ಬಾಂಗ್ಲಾದೇಶದ ಗಡಿಗಳಿಗೂ ಪಾಕಿಸ್ತಾನದ ಗಡಿಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ನದಿ ತೀರಗಳು ಹಾಗೂ ಸಮತಟ್ಟಾದ ಪ್ರದೇಶದಲ್ಲಿ ಸೇನೆ ಕಾದಾಡಬೇಕಾಗುತ್ತೆ. ಸೊ ಒಂದು ಟೆರೈನ್ಗೂ ಮತ್ತೊಂದು ಟೆರೈನ್ಗೂ ವ್ಯತ್ಯಾಸಗಳಿರುತ್ತವೆ ನೋಡಿ, ಅದನ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಸೇನೆ ಇಂಥ ಯುದ್ಧಾಭ್ಯಾಸಗಳನ್ನು ಮಾಡ್ತಾ ಇರುತ್ತೆ. ಆದ್ರೆ ಒಂದು ಕಡೆ ಪಾಕಿಸ್ತಾನದ ಜೊತೆ ಸೇನೆ ಕಾದಾಡ್ತಾ ಇರುವಾಗಲೇ ಮತ್ತೊಂದು ಕಡೆ ಬಾಂಗ್ಲಾದ ಗಡಿಯಲ್ಲಿ ಯುದ್ಧಾಭ್ಯಾಸ ಮಾಡಿದ್ದು, ನಾವು ನಮ್ಮ ಎಲ್ಲ ಗಡಿಗಳನ್ನು ಕಾಪಾಡಿಕೊಳ್ಳೋ ಶಕ್ತಿಯನ್ನು ಹೊಂದಿರೋದನ್ನ ಮತ್ತು ಪಾಕಿಸ್ತಾನದ ಜೊತೆಗೆ ಯುದ್ಧಕ್ಕೆ ಬೇಕಾದಷ್ಟು ಸೇನೆಯನ್ನ ನಿಯೋಜಿಸಿದ ನಂತರವೂ ನಮ್ಮ ಪೂರ್ವದ ಗಡಿಗಳಿಗೆ ಬೇಕಾದ ಪಡೆಗಳು ಹಾಗೇ ಇವೆ ಅನ್ನೋ ಸಂದೇಶವನ್ನ ಇಲ್ಲಿ ಭಾರತ ಕೊಡೋ ಪ್ರಯತ್ನವನ್ನು ಮಾಡಿದೆ. ಹಾಗೆ ಪಾಕಿಸ್ತಾನದ ಜೊತೆಗಿನ ಯುದ್ಧ ಅನ್ನೋದು ನಮಗೊಂದು ಟೆನ್ಷನ್ನೇ ಅಲ್ಲ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿಕೊಟ್ಟಿದೆ. ಇನ್ನು ಇದೇ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇವೆ. ಅಲ್ಲಿನ ಪಾಕಿಸ್ತಾನದ ರಾಯಭಾರಿ ಸೈಯದ್ ಅಹಮದ್ ಮರೂಫ್ ಅಲ್ಲಿಂದ ಅಚಾನಕ್ ಆಗಿ ಓಡ್ ಹೋಗಿದ್ದಾನೆ. ಇತ್ತೀಚೆಗಷ್ಟೇ ಆತ ಬಾಂಗ್ಲಾದ ಬ್ಯಾಂಕ್ ಒಂದರ ಮಹಿಳಾ ಅಧಿಕಾರಿಯ ಜೊತೆಗಿದ್ದ ವಿಡಿಯೋಗಳು, ಫೋಟೋಗಳು, ಆಕೆಯ ಜೊತೆಗಿನ ಆತನ ಅತ್ಯಾಪ್ತ ಕ್ಷಣಗಳ MMSಗಳು ಲೀಕ್ ಆದವು. ಅದನ್ನು ಯಾರು ಮಾಡಿದ್ರು ಗೊತ್ತಿಲ್ಲ. ಯಾಕೆಂದ್ರೆ ಪಾಕಿಸ್ತಾನ ಹನಿ ಟ್ರ್ಯಾಪಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅನ್ನಿಸ್ಕೊಂಡಿರೋ ದೇಶ. ಇಲ್ಲಿ ಅವನೇ ಟ್ರ್ಯಾಪ್ ಮಾಡಿದ ಹನಿಯ ಜೊತೆ ಅವನಿದ್ದ ವಿಡಿಯೋಗಳನ್ನ ಅದು ಯಾರು ಬಿಡುಗಡೆ ಮಾಡಿದ್ರು ಏನೋ. ಈ MMS ಲೀಕ್ ಆದ ಬೆನ್ನಲ್ಲೇ ಮರೂಫ್ ಬಾಂಗ್ಲಾದಿಂದ ಓಡ್ ಹೋಗಿದ್ದಾನೆ. ಬಾಂಗ್ಲಾದೇಶದಲ್ಲಿ ಹಸೀನಾ ವಿರುದ್ಧದ ಪ್ರತಿಭಟನೆಗಳು ಶುರುವಾದವಲ್ಲ, ಅದರಲ್ಲಿ ಆ ನಂತರ ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳನ್ನು ಸುಧಾರಿಸೋದ್ರಲ್ಲಿ ಮರೂಫ್ನ ಪಾತ್ರ ತುಂಬಾ ದೊಡ್ಡದಿತ್ತು. ಅವನೀಗ ಬಾಂಗ್ಲಾ ಬಿಟ್ಟು ಓಡ್ ಹೋಗಿದ್ದಾನೆ. ಇನ್ನು ಇದರ ಜೊತೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ಅವಾಮಿ ಲೀಗನ್ನ ಬ್ಯಾನ್ ಮಾಡುವುದಾಗಿ ಅಲ್ಲಿನ ಸರ್ಕಾರ ಹೇಳಿತು. ಅದರ ಬೆನ್ನಲ್ಲೇ ಅಲ್ಲಿನ ಚುನಾವಣಾ ಆಯೋಗ ಕೂಡ ಶೇಖ್ ಹಸೀನಾ ಅವರ ಪಕ್ಷವನ್ನ ಬ್ಯಾನ್ ಮಾಡಿ ಆದೇಶವನ್ನ ಕೂಡ ಹೊರಡಿಸಿತು. ಈ ಹಿನ್ನೆಲೆಯಲ್ಲಿ ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ. ಬೇಗ ಬಾಂಗ್ಲಾದಲ್ಲಿ ಚುನಾವಣೆಗಳನ್ನು ನಡೆಸಿ ಅಲ್ಲೊಂದು ಚುನಾಯಿತ ಹಾಗೂ ಲೆಜಿಟಮೇಟ್ ಸರ್ಕಾರವನ್ನ ಅಸ್ತಿತ್ವಕ್ಕೆ ತರೋ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ಜಗತ್ತಿನ ಮೇಲಿದೆ. ಅದಕ್ಕಾಗಿ ಭಾರತ ಒತ್ತಡವನ್ನ ಕೂಡ ಹೇರುತ್ತೆ ಅನ್ನೋ ಮಾತನ್ನ ಭಾರತ ಹೇಳಿದೆ. ಇದೆಲ್ಲದರ ನಡುವೆ ಬಾಂಗ್ಲಾ ಮ್ಯಾನ್ಮಾರ್ ಗಡಿಯಲ್ಲಿ ಅರಕನ್ ಆರ್ಮಿಯ ಜೊತೆ ಅಮೆರಿಕ ಬೇರೇನೋ ಸ್ಕೀಮ್ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಗೆಳೆಯರೆ, ಕೆಲ ತಿಂಗಳುಗಳ ಹಿಂದಿನಿಂದಲೂ ಅಲ್ಲಿ ಅನುಮಾನಾಸ್ಪದ ಬೆಳವಣಿಗೆಗಳು ನಡೀತಾ ಇವೆ. ಅರಕನ್ ಆರ್ಮಿಯನ್ನ ಬಲಗೊಳಿಸಿ ರಖೈನ್ ಪ್ರಾಂತ್ಯಕ್ಕೆ ಮ್ಯಾನ್ಮಾರ್ನಿಂದ ಮುಕ್ತಿ ಕೊಡಿಸುವುದರ ಜೊತೆಗೆ ಅರಕನ್ ಆರ್ಮಿಯನ್ನು ಇಟ್ಟುಕೊಂಡು ಮ್ಯಾನ್ಮಾರ್ ಸೇನಾಡಳಿತವನ್ನು ಕಿತ್ತೊಗೆಯೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿದ ಹಾಗೆ ಕಾಣ್ತಾ ಇದೆ. ಹಾಗೆ ಅಲ್ಲೊಂದು ಕ್ರಿಶ್ಚಿಯನ್ ಸ್ಟೇಟ್ ರಚನೆಯ ಹಳೆ ಐಡಿಯಾ ಏನಿತ್ತು ಅದು ಕೂಡ ಈಗ ಕಾರ್ಯರೂಪಕ್ಕೆ ಬರ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅದಕ್ಕಾಗಿ ಅಮೆರಿಕದ ಸೇನಾಧಿಕಾರಿಗಳು ಪದೇ ಪದೇ ಬಾಂಗ್ಲಾದೇಶದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಬಾಂಗ್ಲಾದೇಶದ ಸೇನೆಯ ಮೂಲಕ ಅರಕನ್ ಆರ್ಮಿಗೆ ಬೇಕಾದ ಸಹಾಯವನ್ನು ಮಾಡುವ ಸದ್ದಿಲ್ಲದ ಪ್ರಯತ್ನವೊಂದು ಅಲ್ಲಿ ಅಮೆರಿಕಾದಿಂದ ನಡೀತಾ ಇದೆ. ಮ್ಯಾನ್ಮಾರ್ ಅಲ್ಲಿ ಸದ್ಯಕ್ಕೆ ಆಡಳಿತ ನಡೆಸ್ತಾ ಇರೋ ಸೇನೆ ಚೈನಾ ಹಾಗೂ ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿದೆ ಮತ್ತು ಅಮೆರಿಕ ಬೆಂಬಲಿತ ಆಂಗ್ ಸಾಂಗ್ ಸೂಕಿ ಜೈಲಲ್ಲಿದ್ದಾರೆ. ಸೂಕಿಯನ್ನ, ಆಕೆಯ ಬೆಂಬಲಿಗರನ್ನ ಜೈಲುಗಳಿಂದ ಹೊರಗೆ ತರಬೇಕು ಅನ್ನೋದಕ್ಕಿಂತ ಮ್ಯಾನ್ಮಾರ್ ಮೇಲಿನ ಚೈನಾ ಹಾಗೂ ರಷ್ಯಾದ ಪ್ರಭಾವವನ್ನು ಕಡಿಮೆ ಮಾಡಿ ಅಲ್ಲಿ ತಾನು ಕೂತ್ಕೊಳ್ಳೋದಕ್ಕೆ ಅಮೆರಿಕ ಬಯಸ್ತಾ ಇದ್ದಂತಿದೆ. ಈ ಮೂಲಕ ಚೈನಾದ ಗಡಿಯಲ್ಲಿ ತಮ್ಮ ಪ್ರಭಾವವನ್ನ, ಅಸ್ತಿತ್ವವನ್ನ ಅವರು ಗಟ್ಟಿ ಮಾಡ್ಕೋಬೇಕು. ಅದಕ್ಕಾಗಿ ಅರಕನ್ ಆರ್ಮಿಯನ್ನ ಬಳಸ್ಕೊಳ್ಳೋದಕ್ಕೆ ಅಮೆರಿಕ ಹೋಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಈ ಯೋಜನೆಯ ಭಾಗವಾಗಿ ರೋಹಿಂಗ್ಯಾಗಳನ್ನ ರಖೈನ್ ಸ್ಟೇಟ್ಗೆ ಅರಕನ್ ಆರ್ಮಿ ಬಿಟ್ಕೋಬೇಕು. ಅವರಿಗೆ ಮ್ಯಾನ್ಮಾರ್ ಸೇನೆಯ ವಿರುದ್ಧ ಹೋರಾಡೋದಕ್ಕೆ ಬೇಕಾದ ಆಯುಧ ಮತ್ತು ಹಣವನ್ನ ಅಮೆರಿಕ ಒದಗಿಸಿಕೊಡುತ್ತೆ. ಈ ಒದಗಿಸಿಕೊಡುವ ಕೆಲಸವನ್ನ ಬಾಂಗ್ಲಾದೇಶದ ಮೂಲಕ ಮಾಡುತ್ತೆ. ಈ ಹಿಂದೆ ಹೇಗೆ ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ
ಅಮೆರಿಕ ಪಾಕಿಸ್ತಾನವನ್ನು ಬಳಸ್ಕೊಳ್ತೋ ಹಾಗೆ ಈ ಬಾರಿ ಮ್ಯಾನ್ಮಾರಲ್ಲಿ ಚೈನಾದ ವಿರುದ್ಧ ಬಾಂಗ್ಲಾದೇಶವನ್ನ ಬಳಕೆ ಮಾಡೋದಕ್ಕೆ ಹೋಗ್ತಾ ಇದೆ. ಅದರ ಭಾಗವಾಗಿ IMF ಅಂದ್ರೆ ಇಸ್ಲಾಮಿಕ್ ಮುಜಾಹಿದೀನ್ ಫಂಡ್ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಇದೆಯಲ್ಲ, ಅದು ಬಾಂಗ್ಲಾದೇಶಕ್ಕೆ $4.7 ಬಿಲಿಯನ್ ಲೋನ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿತ್ತು. ಅದರ ಭಾಗವಾಗಿ $1.3 ಬಿಲಿಯನ್ ಕಂತನ್ನ ಜೂನ್ ತಿಂಗಳಲ್ಲಿ ಕೊಡೋದಕ್ಕೆ ಒಪ್ಪಿದೆ. ಇದರ ಜೊತೆಗೆ ಬಾಂಗ್ಲಾದೇಶಕ್ಕೆ 4 ಅಮೆರಿಕಾದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿಯನ್ನ ನಾರ್ತ್ ಈಸ್ಟ್ ನ್ಯೂಸ್ ಅನ್ನೋ ವೆಬ್ಸೈಟ್ ಪ್ರಕಟಿಸಿದೆ. ಇದರಲ್ಲಿ ಅಮೆರಿಕ ಸೇನೆಯ ಲಾಜಿಸ್ಟಿಕ್ಸ್, ಸಪ್ಲೈ ಚೈನ್ ಮತ್ತು ಪ್ಲಾನಿಂಗ್ ನ ನಿರ್ದೇಶಕಿ ತಾರಾ ಲಿನ್ ಅಲೆಕ್ಸಾಂಡ್ರಿಯಾ ಸ್ಟೈಡರ್ ಕೂಡ ಇದ್ದಾರೆ ಅನ್ನೋ ಮಾಹಿತಿಯನ್ನ ಆ ವೆಬ್ಸೈಟ್ ತಿಳಿಸ್ತಾ ಇದೆ. ಈ ಬಗ್ಗೆ ಬಾಂಗ್ಲಾದೇಶದ NSA ಖಲೀಲ್ ಉರ್ ರೆಹಮಾನ್ ಸೇನಾಧಿಕಾರಿಗಳ ಜೊತೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾನೆ. ಇನ್ನು ಕೆಲವೇ ದಿನಗಳಲ್ಲಿ ಅಮೆರಿಕ ಸೇನೆಯ ಟ್ರಾನ್ಸ್ಪೋರ್ಟ್ ವಿಮಾನವೊಂದು ಬಾಂಗ್ಲಾದೇಶಕ್ಕೆ ಬರೋ ಸುದ್ದಿ ಇದೆ. ಅದರಲ್ಲಿ ಅವರು ಅದು ಏನ್ ತರ್ತಾ ಇದ್ದಾರೋ, ಅದನ್ನ ಯಾರಿಗೆ ಕೊಡೋದಿಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಈ ಟ್ರಾನ್ಸ್ಪೋರ್ಟ್ ವಿಮಾನ ಆಗಮನದ ಪೂರ್ವಭಾವಿಯಾಗಿ ಅಮೆರಿಕದ ಲಾಜಿಸ್ಟಿಕ್ಸ್ ವಿಭಾಗದ ಡೈರೆಕ್ಟರು ಹಾಗೂ ಇನ್ನಿತರ 4 ಸೇನಾಧಿಕಾರಿಗಳು ಬಾಂಗ್ಲಾಗೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಅಲ್ಲಿನ ಸೇನೆ ಹಾಗೂ NSA ಜೊತೆ ಅವರೊಂದಷ್ಟು ಮೀಟಿಂಗ್ಗಳನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಬಾಂಗ್ಲಾದೇಶದ NSA ಇದನ್ನಲ್ಲ, ಖಲೀಲ್ ಉರ್ ರೆಹಮಾನ್, ಈತ ಅಮೆರಿಕ ಪೌರತ್ವವನ್ನು ಹೊಂದಿರುವ ಬಾಂಗ್ಲಾದೇಶಿ. ಅಂದ್ರೆ ಇಲ್ಲಿ ಖಲೀಲ್ ಉರ್ ರೆಹಮಾನ್ NSA ಹುದ್ದೆಗೆ ಕೂಡಿಸಿರೋದರ ಹಿಂದೆ ಕೂಡ ಅಮೆರಿಕಾನೇ ಇದೆ. ಹೀಗಾಗಿ ಅಮೆರಿಕ ಬಾಂಗ್ಲಾದೇಶದಲ್ಲಿ ತನಗೆ ಬೇಕಾದ ಏನೋ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದು ಏನು ಅನ್ನೋದು ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಅಮೆರಿಕದ ಉದ್ದೇಶ ರಖೈನ್ ಸ್ಟೇಟ್ ಅನ್ನ ಪ್ರತ್ಯೇಕಗೊಳಿಸಿ ಅರಾಕನ್ ಆರ್ಮಿಗೆ ಬೆಂಬಲ ಕೊಡೋದೇ ಆದ್ರೆ ಅದರಿಂದ ಭಾರತಕ್ಕೇನು ದೊಡ್ಡ ಪ್ರಮಾಣದ ನಷ್ಟ ಇರೋದಿಲ್ಲ. ಯಾಕೆಂದ್ರೆ ಅರಾಕನ್ ಆರ್ಮಿಯ ಜೊತೆ ಭಾರತದ ಸಂಬಂಧಗಳು ಕೂಡ ತುಂಬಾ ಚೆನ್ನಾಗಿವೆ. ಈ ಅರಾಕನ್ ಪ್ರದೇಶದಲ್ಲೇ ಸಿತ್ವೆ ಪೋರ್ಟ್ ಇದೆ ಮತ್ತು ಕಲಾದನ್ ಮಲ್ಟಿ ಮಾಡೆಲ್ ಟ್ರಾನ್ಸಿಸ್ಟ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಕೂಡ ಈ ಸಿತ್ವೆ ಪೋರ್ಟ್ ಅನ್ನ ಭಾರತದ ಜೊತೆ ಕನೆಕ್ಟ್ ಮಾಡುತ್ತೆ. ಇಲ್ಲಿ ಭಾರತ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಹಾಗೆ ಈ ಸಿತ್ವೆ ಪೋರ್ಟ್ ನಿಂದ ಸ್ವಲ್ಪ ಕೆಳಗೆ ಕ್ಯಾಕ್ ಪ್ಯೂ ಅಂತ ಇದೆ ನೋಡಿ, ಇದನ್ನ ಚೈನಾ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಈ ಬಂದರನ್ನ ಚೈನಾ ಅಭಿವೃದ್ಧಿಪಡಿಸಿದೆ ಮತ್ತು ಇದನ್ನ ಮುಂದಿನ ದಿನಗಳಲ್ಲಿ ನೌಕಾ ನೆಲೆಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಕೂಡ ಚೈನಾ ಪ್ಲಾನ್ ಮಾಡಿತ್ತು. ಅಷ್ಟರಲ್ಲಿ ಮ್ಯಾನ್ಮಾರ್ನ ಈ ರಖೈನ್ ಸ್ಟೇಟ್ ಅನ್ನ ಅಲ್ಲಿನ ಸೇನೆಯ ಕೈಯಿಂದ ಅರಾಕನ್ ಆರ್ಮಿ ಕಿತ್ಕೊಂಡಿದೆ. ಹೀಗಾಗಿ ಇಲ್ಲಿ ಭಾರತದ ಇಂಟ್ರೆಸ್ಟ್ಗಳು ಇರೋದ್ರಿಂದ ಅರಾಕನ್ ಆರ್ಮಿಯ ಜೊತೆ ಭಾರತದ ಸಂಬಂಧಗಳು ಚೆನ್ನಾಗಿರೋದ್ರಿಂದ ಅಮೆರಿಕ ಅರಾಕನ್ ಆರ್ಮಿಗೆ ಬೆಂಬಲವಾಗಿ ನಿಂತರೆ ಅದರಿಂದ ಭಾರತಕ್ಕಾಗೋ ನಷ್ಟ ಏನಿಲ್ಲ. ಆದರೆ ಅಮೆರಿಕ ಇದೊಂದನ್ನೇ ಮಾಡೋದಿಲ್ಲ, ಅಲ್ಲವರು ಬೇರೆ ಬೇರೆ ಉದ್ದೇಶಗಳನ್ನು ಕೂಡ ಇಟ್ಟುಕೊಂಡಿರ್ತಾರೆ. ಅದು ಭಾರತದ ಹಿತಾಸಕ್ತಿಗಳಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದ ಹಾಗೆ ಭಾರತ ಕೂಡ ಇಲ್ಲೊಂದಷ್ಟು ಎಚ್ಚರಿಕೆಗಳನ್ನು ತಗೋಬೇಕಾಗತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಗಡಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ ಅಗತ್ಯ ಎಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳೋ ನಿಟ್ಟಲ್ಲಿ ನಾವು ಎಲ್ಲ ರೀತಿಯಲ್ಲೂ ಸಿದ್ಧರಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಭಾರತ ತೀಸ್ತಾ ಪ್ರಹಾರ್ ಅನ್ನೋ ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಮಾಡಿ ಮುಗಿಸಿದೆ. ಈ ಮೂಲಕ ಬಾಂಗ್ಲಾದೇಶಕ್ಕೂ ಚೈನಾಗೂ ಒಂದು ಎಚ್ಚರಿಕೆಯನ್ನ ಭಾರತ ಕಳುಹಿಸಿಕೊಡ್ತಾ ಇದೆ ಮತ್ತು ಬಾಂಗ್ಲಾದಲ್ಲಿ ಅಮೆರಿಕ ಮುಂದಿನ ದಿನಗಳಲ್ಲಿ ಏನು ಬೇಯಿಸುತ್ತೆ ಅನ್ನೋದನ್ನ ಕಾದು ನೋಡುವ ತಂತ್ರವನ್ನು ಕೂಡ ಭಾರತ ಇಲ್ಲಿ ಅನುಸರಿಸ್ತಾ ಇದೆ. ಇದು ಗೆಳೆಯರೆ ಬಾಂಗ್ಲಾ, ಭಾರತ ಮತ್ತು ಮ್ಯಾನ್ಮಾರ್ ಗಡಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.